ಬೆಂಗಳೂರಿನಲ್ಲಿ TV5 ಕನ್ನಡ ಅರ್ಪಿಸುವ ಧೂರಿ ಮೆಗಾ ಉತ್ಸವ. ಸಹಕಾರ ನಗರದ BBMP ಮೈದಾನದಲ್ಲಿ TV5 ಕನ್ನಡ ನೇತೃತ್ವದಲ್ಲಿ ಉತ್ಸವ. ಈ ಮೆಗಾ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ನೋಡಿ, ಸಾರ್ವಜನಿಕರಿಗಾಗಿ ಮತ್ತೊಂದು ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ ನಿಮ್ಮ TV5. ಸಹಕಾರ ನಗರದ BBMP ಗ್ರೌಂಡ್ನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಮೆಗಾ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು. TV5 ಕನ್ನಡದ ಮೆಗಾ ಉತ್ಸವಕ್ಕೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಕೂಡ ಸಾಥ್ ಕೊಡ್ತಾರೆ, ಅವರು ಕೂಡ ಸಾಕ್ಷಿ ಆಗ್ತಾರೆ. ಇಂದಿನಿಂದ 3 ದಿನಗಳ ಕಾಲ ಈ ಮೆಗಾ ಉತ್ಸವ ನಡೆಯುತ್ತೆ. 23, 24, 25 ಅಂದರೆ 3 ದಿನಗಳ ಕಾಲ ಬೇರೆ ಬೇರೆ ಜಿಲ್ಲೆಗಳ ಪ್ರಮುಖ ತಿಂಡಿ ತಿನಿಸುಗಳು ಕೂಡ ಇಲ್ಲಿ ಲಭ್ಯ ಇರ್ತವೆ. ತರಹೇವಾರಿ ಆಹಾರಗಳ ಜೊತೆಗೆ ಟ್ರೆಂಡಿಂಗ್ ಸೂಪರ್ ಡ್ರೆಸ್ಗಳು ನಿಮ್ಗೆ ಸಿಗ್ತವೆ. ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಒಂದೇ ವೇದಿಕೆಯಲ್ಲಿ 10 ಹಲವು ಬಗೆಯ ಮನರಂಜನೆ ಕೂಡ ಸಿಗುತ್ತೆ. ಇನ್ನು ನೇರ ಸಂಪರ್ಕದಲ್ಲೇ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕೊಲೀಗ ನೀತಿ ಹಾಗೆ ರಮೇಶ್ ಇದ್ದಾರೆ, ಲೈವ್ನಲ್ಲಿದ್ದಾರೆ. ಮೊದಲು ನೀತಿ ಹತ್ರ ಹೋಗ್ತೀನಿ. ನೀತಿ, ಈಗ TV5 ಮತ್ತೊಂದು ಮೆಗಾ ಉತ್ಸವವನ್ನು ಆಯೋಜನೆ ಮಾಡಿದೆ. ಯಾವ ರೀತಿ ಕೊನೆ ಹಂತದ ತಯಾರಿಗಳು ನಡೀತಾ ಇದೆ? ಈ ಬಾರಿ ಏನೆಲ್ಲ ಸಾರ್ವಜನಿಕರಿಗೆ ಲಭ್ಯ ಇರುತ್ತೆ? ಎಸ್ ಪ್ರಭು, ಯಾವಾಗಲೂ TV5 ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೆ. ಜನರಿಗೆ ಇಷ್ಟವಾಗುವಂತಹ ಕಾರ್ಯಕ್ರಮಗಳನ್ನು ಯಾವಾಗಲೂ TV5 ಮಾಡ್ತಾ ಇರುತ್ತೆ. ಈ ಬಾರಿ ಕೂಡ ಅದೇ ರೀತಿಯಾಗಿ F3 ಥೀಮ್, ಫನ್, ಫ್ಯಾಷನ್ ಹಾಗೆ ಫುಡ್, ಈ ಥೀಮ್ನ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆಲ್ರೆಡಿ ಎಲ್ಲ ಥರದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು 6:30 ಇಂದ 7 ಗಂಟೆ ಒಳಗೆ ಇನಾಗ್ರೇಷನ್ ಪ್ರಾರಂಭ ಆಗುತ್ತೆ. ಗೆಸ್ಟ್ಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಸೆಲೆಬ್ರಿಟಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾನು ಸ್ಟೇಜ್ನ ತೋರಿಸ್ತಾ ಹೋಗ್ತೀನಿ ಮತ್ತು ಯಾವ ಥರದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಸಿದ್ಧತೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಇದು BBMP ಗ್ರೌಂಡ್ ಸಹಕಾರ ನಗರದಲ್ಲಿ ನಡೀತಾ ಇರುವಂತದ್ದು, ಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ನಡೀತಾ ಇರುವಂತದ್ದು. ಈಗಾಗಲೇ ವೇದಿಕೆ ಸಿದ್ಧವಾಗಿ ಹೋಗಿದೆ. 6:30ಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಗಣ್ಯಾತಿ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತದ್ದು. ಅದಕ್ಕಾಗಿ ಅವರಿಗೋಸ್ಕರ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆ ಈ ಬಾರಿ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ಫನ್ ಕೂಡ ಇದೆ, ಅದ್ರ ಜೊತೆಗೆ ಫುಡ್ ಇದೆ. ಯಾವಾಗ್ಲೂ ಕೂಡ ಫುಡ್ ಫೆಸ್ಟಿವಲ್ ಅಂತ ಇರ್ತಿತ್ತು ಮತ್ತು ಬೇರೆ ಬೇರೆ ರೀತಿಯಾದಂತಹ ಫೆಸ್ಟಿವಲ್ಗಳನ್ನ ಮಾಡ್ತಾ ಇದ್ವಿ. ಈ ಬಾರಿ ಫನ್ ಇದೆ, ಕಾರ್ಯಕ್ರಮಗಳು ಇದೆ, ಕಲ್ಚರಲ್ ಪ್ರೋಗ್ರಾಮ್ ಇದೆ. ಮಕ್ಕಳೆಲ್ಲ ಬಂದು ಡ್ಯಾನ್ಸ್ ಮಾಡಬಹುದು. ಎಲ್ಲ ಮಕ್ಕಳಿಗೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಯಾರೇ ಬಂದು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡ್ರು ಕೂಡ ಅವರಿಗೆ ಅವಕಾಶವನ್ನ ಕೊಡಲಾಗುತ್ತೆ ಮತ್ತು ಯಾರೇ ಭಾಗವಹಿಸಿದ್ರು ಅವರಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕೂಡ ನೀಡಲಾಗುತ್ತೆ. ಇವತ್ತು ಕಿಡ್ ಫ್ಯಾಷನ್ ಶೋ ಇದೆ, ಹಾಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರುವಂತದ್ದು. ಇನ್ನು ಈಗಾಗಲೇ ಎಲ್ಲ ಅಂಗಡಿಗಳನ್ನ ನೀವು ನೋಡ್ತಾ ಇದ್ದೀರಾ, ಫುಡ್ ಸ್ಟಾಲ್ಗಳನ್ನ ನೋಡ್ತಾ ಇದ್ದೀರಾ. ವಿವಿಧ ಬಗೆಯ ಫುಡ್ ಸ್ಟಾಲ್ಗಳು ಓಪನ್ ಆಗ್ತಾ ಇದೆ. ಆರಾಧ್ಯ ಕರದಂಟು ಅಂಟಿನ ಉಂಡೆ ಆಗಿರಬಹುದು ಅಥವಾ ಮಶ್ರೂಮ್ ದಮ್ ಬಿರಿಯಾನಿ ಆಗಿರಬಹುದು, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಬೆಂಗಳೂರು ಭಾಗದ ಎಲ್ಲ ತರದ ಫುಡ್ಗಳು ಕೂಡ ಇಲ್ಲಿ ಇರುವಂತದ್ದು. ಸೊ ನಾನು ಇಲ್ಲಿ ಆಲ್ರೆಡಿ ಏನು ಫುಡ್ ಫೆಸ್ಟಿವಲ್ಗೆ ಸಂಬಂಧಪಟ್ಟಂತೆಗೆ ಸ್ಟಾಲ್ ಅನ್ನ ಹಾಕಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ, ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಾ, ಹೇಗಿದೆ ತಯಾರಿ? ಚೆನ್ನಾಗಿದೆ ಮೇಡಮ್. ಇದು ಕರದಂಟು, ನಾರ್ತ್ ಕರ್ನಾಟಕ ಟ್ರೆಡಿಷನಲ್ ಸ್ವೀಟು. ಬೆಲ್ಲದ ಕರದಂಟು ಇದೆ ಮತ್ತು ನ್ಯಾಚುರಲ್ ಕರದಂಟು ಇದೆ, ಶುಗರ್ಲೆಸ್ ಇದೆ. ಯಾರೋ ಸಕ್ಕರೆ ಬೆಲ್ಲ ತಿನ್ನಲ್ಲ ಅನ್ನೋರ್ಗೂ ನಮ್ಮ ಹತ್ರ ಆಪ್ಷನ್ಗಳು ಇದೆ. ಪ್ರೆಗ್ನೆಂಟ್ ವುಮೆನ್ಗೆಲ್ಲ ಸ್ಪೆಷಲ್ ಆಗಿರೋ ಅಂಟಿನುಂಡೆ ಇದೆ, ಪಾವ್ ಬಜಿ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಒಳ್ಳೆ ಫುಡ್ ಸ್ಟಾಲ್ ಬಂದಿದ್ದಾವೆ. ಈ ಥರ ಸಹಕಾರ ನಗರದವ್ರಿಗೆ ಒಳ್ಳೆ ಚಾನ್ಸ್ ಈ ಸರಿ. ನಾವು 2-3 ಫುಡ್ ಸ್ಟಾಲ್ಗಳೆಲ್ಲ ಹೊಸ ನೋಡಿದ್ದೀವಿ. ನೋಡೋಣ, ನಾವು ಒಳ್ಳೆ ನಿರೀಕ್ಷೆಯಲ್ಲಿ ಇದ್ದೀವಿ. ಹೇಗನ್ಸ್ತಿದೆ ಈ ಸಲ? ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದೆ, ಕಲ್ಚರಲ್ ಆಕ್ಟಿವಿಟೀಸ್ ಇದೆ, ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇದ್ದಾರೆ, ಜಾಸ್ತಿ ಫುಡ್ ಸ್ಟಾಲ್ಸ್ಗಳು ಕೂಡ ಇದೆ. ಹೇಗನ್ಸ್ತಾ ಇದೆ ಈ ಬಾರಿ? ಚೆನ್ನಾಗಿದೆ ಮೇಡಮ್. ಲಾಸ್ಟ್ ಟೈಮು ನಾನು ಮಾಡಿದ್ದೆ, ಅಲ್ಲೂ ಚೆನ್ನಾಗಿತ್ತು. ಜಾಲಹಳ್ಳಿಯಲ್ಲಿ ಲಾಸ್ಟ್ ಟೈಮ್ ಮಾಡಿದಾಗಲೂ ನಾನು ಮಾಡಿದ್ದೆ, ಅಲ್ಲೂ ತುಂಬ ಚೆನ್ನಾಗಿತ್ತು. ಅಲ್ಲಿಗೇನೆ ಇಲ್ಲಿ ತುಂಬ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಜನ ಜಾಸ್ತಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ನಾವು. ಏನೇನು ಐಟಮ್ಸ್ ಇದೆ ಕರದಂಟು ಜೊತೆಗೆ? ಬೇರೆ ಏನೇನು? ಕರದಂಟಲ್ಲಿ 3 ವೆರೈಟಿ ಕರದಂಟು, 2 ವೆರೈಟಿ ಕರದಂಟು ಇದೆ. ಒಂದು ನ್ಯಾಚುರಲ್ ಜಾಗರಿಂದ ಮಾಡಿರ್ತೀವಿ, 16 ವೆರೈಟಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರ್ತೀವಿ. ಮತ್ತು ಇನ್ನೊಂದು ಇದು ಬಂದು ನ್ಯಾಚುರಲ್ಲು. ಇದು ಬಂದು ಬೆಲ್ಲ ಸಕ್ಕರೆ ಏನೂ ಹಾಕಿರಲ್ಲ, ಬರೀ ಖರ್ಜೂರದಿಂದ ಮಾಡಿರ್ತೀವಿ. ಸ್ವೀಟ್ಸ್ ಅವ್ರಿಗೆ ಸಕ್ಕರೆ ಬೆಲ್ಲ ಏನು ಆ್ಯಡ್ ಮಾಡಿರಲ್ಲ. ಶುಗರ್ ಪೇಷಂಟ್ ಇದ್ದರೆ ಖರ್ಜೂರ ತಿಂತಾರೆ ಅಂದ್ರೆ ಅವರು ತಿನ್ಬೋದು. ಇದು ಬಂದು ಜಾಗರಿಂದ ಮಾಡಿರ್ತೀವಿ. ಅದು ಬಿಟ್ಟರೆ ಇದು ಪ್ರೆಗ್ನೆಂಟ್ ಮೆನು, ಬಾಣಂತಿರೋ ಹೆಣ್ಮಕ್ಳು ದೊಡ್ಡವರಾಗಿ ಯೂಸ್ ಮಾಡ್ತಲ್ಲ, ನಾರ್ತ್ ಕರ್ನಾಟಕ ಟ್ರೆಡಿಷನಲ್ 120 ಇಯರ್ಸ್ ಓಲ್ಡ್ ಟ್ರೆಡಿಷನಲ್ ಸ್ವೀಟ್ ಇದು, ಅಂಟಿನುಂಡೆ. ಅದು ಬಿಟ್ಟರೆ ಲೈವ್ ಆಗಿ ನಮ್ಮ ಹತ್ರ ಜಿಲೇಬಿ ಇದೆ, ಅದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟ್ ಡೇ ಅಲ್ವಾ, ಅಲ್ಲೇ ಇವತ್ತು ಪಾವ್ ಬಜಿ ಇದೆ ಲೈವ್.
ಎಸ್ ಪ್ರಭು, ಈ ರೀತಿಯಾಗಿ ಫುಡ್ ಸ್ಟಾಲ್ಗಳು ಕೂಡ ಇದೆ. ಈ ಬಾರಿ ಬಹಳ ವಿಭಿನ್ನ ಕಾರ್ಯಕ್ರಮಗಳು ಇರುವಂತದ್ದು ಪ್ರಭು. ಈಗ ಆಲ್ರೆಡಿ ಜನ ಬರ್ತಾ ಇದ್ದಾರೆ. ಇವತ್ತು ನಾಳೆ ನಾಡ್ದು 3 ದಿನನೂ ಕೂಡ ಕಂಟಿನ್ಯೂಸ್ ಆಗಿ ಈ ಕಾರ್ಯಕ್ರಮಗಳು ಇರುತ್ತೆ. ಸಹಕಾರ ನಗರದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಇದೊಂದು ಖುಷಿ ವಿಚಾರ. ಮತ್ತೆ ಎಲ್ಲರೂ ಆಗಮಿಸಬಹುದು, ಅವರ ಮಕ್ಕಳನ್ನ ಕರ್ಕೊ ಬರ್ಬೋದು, ಸ್ಟೇಜ್ಗಳಲ್ಲಿ ಭಾಗವಹಿಸಬಹುದು ಪ್ರಭು. ಎಸ್ ನೀತಿ, ಹಾಗೆ ಇರಿ. ರಮೇಶ್, ಲಾಸ್ಟ್ ಟೈಮು ಫುಡ್ ಫೆಸ್ಟ್ ಆಯೋಜನೆ ಮಾಡಲಾಗಿತ್ತು, ಸಾರ್ವಜನಿಕರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಈ ಬಾರಿ ಈ ಮನರಂಜನೆ, ಅದರ ಜೊತೆಗೆ ಈ ಕೆಲವೊಂದಿಷ್ಟು ಕಾರ್ಯಕ್ರಮಗಳು, ಅದರ ಜೊತೆಗೆ ಮಕ್ಕಳಿಗೆ ಅಥವಾ ವೀಕೆಂಡಲ್ಲಿ ಬರುವಂಥವ್ರಿಗೆ ಯಾವ ರೀತಿ ಇದು ಉಪಯುಕ್ತ ಆಗುತ್ತೆ ಅಂತ? ಎಸ್, ಏನು ಪ್ರಭು, ಇವತ್ತಿನ ಈ ಒಂದು ಕಾರ್ಯಕ್ರಮ TV5ನ ಮೆಗಾ ಉತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗ್ತಾ ಇದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ಇವತ್ತಿನ ಈ ಮೆಗಾ ಉತ್ಸವಕ್ಕೆ TV5ನ ಬಿಗ್ ಎಕ್ಸ್ಪೋಗೆ ಸಿನಿಮಾ ತಾರೆಯರು ಕೂಡ ಸಾಕಷ್ಟು ಸಾಥ್ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಇತ್ತೀಚೆಗೆ ಬಿಗ್ ಬಾಸ್ ನಲ್ಲಿ ವಿನ್ ಆದಂತಹ ಕಾರ್ತಿಕ್ ಅವರು ಈ ಒಂದು ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಜೊತೆಗೆ ವರ್ತೂರ್ ಸಂತೋಷ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಜೊತೆಗೆ ತುಕಾಲಿ ಸಂತೋಷ್ ಅವರು ಕೂಡ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ನಾವು ನೋಡೋದಾದ್ರೆ 3 ದಿನ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ತಾರೆಯರು ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತಾ ಇದ್ದಾರೆ. TV5ನ ಬಿಗ್ ಎಕ್ಸ್ಪೋಗೆ ಒಂದು ಏನು ಫುಡ್ ಫೆಸ್ಟಿವಲ್ಗೆ ಸಖತ್ ಸಾಥ್ ನೀಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನ ಈ ಒಂದು ಫುಡ್ ಫೆಸ್ಟಿವಲ್ಗೆ ಬಂದು ತಮ್ಮ ಅಂಗಡಿಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ, ನೋಡ್ತಾ ಇರಬಹುದು ಬೋರ್ಡ್ನ, ಮೇಲ್ಕೋಟೆ ಪುಳಿಯೋಗರೆ ಅಂತೆ. ಆ ಮೇಡಮ್ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಫಸ್ಟ್ ಟೈಮ್ ಬಂದಿದ್ದೀರಾ ಅಥವಾ ಇದಕ್ಕಿಂತ ಮುಂಚೆ ಏನಾದ್ರು ಬಂದಿದ್ರಾ ಇಲ್ಲಿಗೆ? ಸರ್, TV5 ಇಂದ ಫಸ್ಟ್ ಟೈಮ್ ಬರ್ತಾ ಇರೋದು. ಆದರೆ ಬೇರೆ ಚಾನೆಲ್ ಇಂದ ಈ ಕಡೆ ಈ ಗ್ರೌಂಡ್ಗೆ ಸುಮಾರು ಸರಿ ಬಂದಿದ್ದೀನಿ. ಆದರೆ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಇಲ್ಲಿ ಜನನು ಅಷ್ಟೇ ಸಹಕಾರ ನಗರದ ತರನೇ ಒಂದು ಸಪೋರ್ಟ್ ಮಾಡ್ತಾರೆ, ಸಹಕರಿಸ್ತಾರೆ ಸರ್. ಮೇಲ್ಕೋಟೆ ಪುಳಿಯೋಗರೆ ಅಂತ ಬೋರ್ಡ್ ಇದೆ. ಮೇಲ್ಕೋಟೆ ಪುಳಿಯೋಗರೆಗೂ ಬೆಂಗಳೂರು ಪುಳಿಯೋಗರೆಗೂ ಏನ್ ಡಿಫರೆನ್ಸ್ ಇರುತ್ತೆ? ನಿಮ್ದೇನ್ ಸ್ಪೆಷಾಲಿಟಿ? ಇದು ಮೇಲ್ಕೋಟೆಗೆ ದೇವ್ರ ನೈವೇದ್ಯ ಕೊಡ ಅಂತ ಐಟಮ್ 4 ಐಟಮ್: ಪುಳಿಯೋಗರೆ, ಮೊಸರನ್ನ, ಖಾರ ಪೊಂಗಲ್, ಸಕ್ಕರೆ ಪೊಂಗಲ್. ಅದೇ ತರ ಇಲ್ಲೂ ಐಟಮ್ ಮಾಡ್ತೀವಿ ಸರ್. ಮೇಲ್ಕೋಟೆ ಪುಳಿಯೋಗರೆ ಫೇಮಸ್ ಸರ್. ಇದು ಮೇಲ್ಕೋಟೆನಲ್ಲಿ ಪುಳಿಯೋಗರೆನೇ ಫೇಮಸ್. ತಿರುಪತಿನಲ್ಲಿ ಲಡ್ಡು ಹೇಗೆ ಫೇಮಸ್, ಅದೇ ರೀತಿ ಪುಳಿಯೋಗರೆನೇ ಫೇಮಸ್. ನಾವು ಮೇಲ್ಕೋಟೆಯಿಂದನೇ ಬಂದಿದ್ದೀವಿ. ಮೇಡಮ್, 3 ದಿನ ನಡೀತಾ ಇದೆ ಕಾರ್ಯಕ್ರಮ, ಇವತ್ತು ನಾಳೆ ನಾಡಿದ್ದು. ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು? 3 ದಿನದಲ್ಲಿ ಏನೆಲ್ಲ ಒಂದು ಸಂಪಾದನೆ ಆಗ್ಬಹುದು ಅಂತ ನಿರೀಕ್ಷೆ ಇದೆ? ಇದೆ ಸರ್, ನಮಗೆ ಆಗುತ್ತೆ ಸರ್. ಇಲ್ಲಿ ಜನ ಬರ್ತಾರೆ, ಇಲ್ಲಿ ಸಪೋರ್ಟ್ ಕೂಡ ಮಾಡ್ತಾರೆ. ಬರಬೇಕು ಅಂತಾನು ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಅವ್ರಿಗೋಸ್ಕರನೇ ನಾವು ಮೇಲ್ಕೋಟೆಯಿಂದ ಬಂದಿದ್ದೀವಿ. ಎಸ್, ಒಂದ್ ಕಡೆ ಮೇಲ್ಕೋಟೆಯಿಂದ ಬಂದು ಮೇಲ್ಕೋಟೆ ಪುಳಿಯೋಗರೆನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಜೊತೆಗೆ ಯಾರೆಲ್ಲ ದಾವಣಗೆರೆಗೆ ಹೋಗಿ ಬೆಣ್ಣೆ ದೋಸೆ ತಿನ್ನಕ್ ಆಗೋದಿಲ್ಲ, ಅವರು ಸಹಕಾರ ನಗರದ TV5ನ ಮೆಗಾ ಉತ್ಸವಕ್ಕೆ ಬಂದು ತಿನ್ಬೋದು. ಇಲ್ಲಿ ಬೆಣ್ಣೆ ದೋಸೆಯನ್ನು ಮಾಡೋದಕ್ಕೆ ನಮ್ಮ ಹಿರಿಯರು ನಿಂತಿದ್ದಾರೆ. ಸರ್, ಹೇಗೆ ನಡೀತಾ ಇದೆ ತಯಾರಿ? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ, ಎಲ್ಲ ಕೋಆಪರೇಷನ್ ಚೆನ್ನಾಗಿದೆ. ಏನೆಲ್ಲ ನಿರೀಕ್ಷೆ ಇದೆ ಸರ್? ಏನೆಲ್ಲ ನಿರೀಕ್ಷೆ ಇದೆ ನೀವು? ನನ್ನ ನಿರೀಕ್ಷೆ ಖಂಡಿತ ಇದೆ. ಮಿಕ್ಕಿದ್ದನ್ನ ಭಗವಂತನ ಇಚ್ಛೆ, ಅದು ಭಗವಂತನ ಇಚ್ಛೆ. ಎಸ್, ನೋಡಿದ್ರಲ್ಲ, ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಇಷ್ಟೇ ಮಾತ್ರ ಅಲ್ಲ, ನೂರಾರು ಅಂಗಡಿಗಳು ಇಲ್ಲಿ ಆಗ್ತಾ ಇದ್ದಾರೆ. ಇನ್ನೂ 2 ದಿನ ಇರೋದ್ರಿಂದ ಒಂದಷ್ಟು ಮಳಿಗೆಗಳು ಮತ್ತಷ್ಟು ಜಮಾವಣೆ ಆಗುತ್ತೆ. ಹಾಗಾಗಿ ಈ ಒಂದು 3 ದಿನ ಕಾರ್ಯಕ್ರಮಗಳು ಸಾಕಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. TV5ನ ಈ ಒಂದು ಬಿಗ್ ಎಕ್ಸ್ಪೋ ಕಾರ್ಯಕ್ರಮಕ್ಕೆ ಸಾಕಷ್ಟು ಒಂದು ಬೆಂಬಲ ಸಿಕ್ಕಿದೆ. ಈ 3 ದಿನಗಳಲ್ಲಿ ಸಾಕಷ್ಟು ಸೆಲೆಬ್ರಿಟಿ ಕೂಡ ಬರ್ತಾರೆ, ಈ ಒಂದು ಕಾರ್ಯಕ್ರಮ ಭಾಗವಹಿಸ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಚಾಲನೆ ಆಗುತ್ತೆ. ತದನಂತರ ಯಾವೆಲ್ಲ ಕಾರ್ಯಕ್ರಮಗಳು ನೋಡಬೇಕು ಅಂತ ಇರೋದು, ಇಲ್ಲಿರ್ತಕ್ಕಂಥ ಅಷ್ಟು ಜನ ಬಂದು ಸಹಕಾರ ನಗರ ಆಗಿರ್ಬೋದು, ಬೆಂಗಳೂರಿನ ಅಕ್ಕಪಕ್ಕದ ಭಾಗದವರು ಕೂಡ ಬಂದು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೋಡ್ತಾ ಇರಬಹುದು, ಬೇರೆ ಬೇರೆ ಮಳಿಗೆಗಳು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಚಾಲನೆ ಆಗಲಿಕ್ಕೆ ಇನ್ನೇನು ಆಗ್ತಾ ಇದೆ ಪ್ರಭು. ಎಸ್, ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು ನೀತಿ. ನಿಮಗೂ ಕೂಡ ಬೆಂಗಳೂರಿನ ಸಾರ್ವಜನಿಕರು ಉಚಿತ ಪ್ರವೇಶ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಮತ್ತೆ ಹಿಂದೆ ಮುಂದೆ ನೋಡಬಾರ್ದು. ನೀವು ಸಹಕಾರ ನಗರದ ಗ್ರೌಂಡ್ಗೆ ಹೋಗಿ, BBMP ಮೈದಾನಕ್ಕೆ ಹೋಗಿ, 3 ದಿನಗಳ ಕಾಲ ವೀಕೆಂಡ್ ಬೇರೆ ನಿಮಗೆ ಬರುತ್ತೆ. ಹಾಗಾಗಿ ಮಕ್ಕಳ ಜೊತೆಗೆ ಹೋಗಿ, ಫ್ಯಾಮಿಲಿ ಜೊತೆಗೆ ಹೋಗಿ, ಎಂಟರ್ಟೈನ್ಮೆಂಟ್ ಇರುತ್ತೆ, ಫುಡ್ ಇರುತ್ತೆ, ವೆರೈಟಿ ಕಾರ್ಯಕ್ರಮಗಳು ಕೂಡ ನಿಮಗೋಸ್ಕರ TV5 ಆಯೋಜನೆ ಮಾಡಿದೆ. ಹೋಗಿ ಭಾಗವಹಿಸಿ, ಎಂಜಾಯ್ ಮಾಡಿ.